ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಈಸಿಯಾಗಿ ಕ್ರಿಸ್ಪಿಯಾಗಿ ಮಾಡೋಣ ಬನ್ನಿ. ರೈಸ್ ದೋಸೆ ಹಾಗೂ ವಿತೌಟ್ ಕೋಕೋನಟ್ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಇದಕ್ಕೆ 1 ಕಪ್ಪು ಅನ್ನವನ್ನು ತೆಗೆದುಕೊಳ್ಬೇಕು, ರೈಸನ್ನು ತೆಗೆದುಕೊಳ್ಳಿ. ಅರ್ಧ ಕಪ್ಪು ಚಿರೋಟಿ ರವೆ ಅಥವಾ ನಾರ್ಮಲ್ ರವೆಯನ್ನು ಹಾಕಿಕೊಳ್ಳಬೇಕು. ಅರ್ಧ ಕಪ್ ಮೊಸರನ್ನು ಹಾಕಿ ಅರ್ಧ ಕಪ್ಪಿನಷ್ಟು ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೈಸಾಗಿ ಇರಬೇಕು. ನುಣ್ಣಗೆ ರುಬ್ಬಿಟ್ರೆ ಚೆನ್ನಾಗಿ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ನೀವು ಹಿಟ್ಟು ಯಾವಾಗಲೂ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೈಸಾಗಿ ಚೆನ್ನಾಗಿ ಬರುತ್ತೆ. ದೋಸೆ ಕೂಡ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಹಾಗೆ ನೆನೆಯಲು ಬಿಡಿ. ಇವಾಗ ಚಟ್ನಿ ವಿತೌಟ್ ಕೋಕೋನಟ್ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ 1 ಈರುಳ್ಳಿಯನ್ನು ಹಾಕಿ, ನೀವು ಜಾಸ್ತಿ ಚಟ್ನಿ ಬೇಕಂದ್ರೆ ಜಾಸ್ತಿ ಈರುಳ್ಳಿ ಹಾಕಿಕೊಳ್ಳಿ. 1 ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇರಿ. ನೋಡಿ, ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ, ಇಲ್ಲಾಂದ್ರೆ ಒತ್ತಿದ ವಾಸನೆ ಬರುತ್ತೆ, ಸ್ಮೆಲ್ ಬರುತ್ತೆ. ಹಾಗೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕಿ, ಗ್ರೀನ್ ಮೆಣಸಿನ್ಕಾಯಿ 3 ಮೆಣಸಿನ್ಕಾಯನ್ನು ಹಾಕಿ, ಅರ್ಧ ಮುಟ್ಟಿಗೆಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನವನ್ನು ಕೂಡ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಟ್ನಿಗೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕೂಡ ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಈ ಚಟ್ನಿ ಮಾಡುವುದಕ್ಕೆ ಕೋಕೋನಟ್, ತೆಂಗಿನಕಾಯಿ ಅಥವಾ ಶೇಂಗಾ ಬೀಜ ಇಲ್ಲ ಅಂದ್ರೆ ಈಸಿಯಾಗಿ ಟೇಸ್ಟಿಯಾಗಿ ಈ ತರದಲ್ಲಿ ಚಟ್ನಿ ಮಾಡಿಕೊಳ್ಳಿ. ಇವಾಗ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ, ಕರಿಬೇವು ಹಾಕಿದ್ರೂ ಕೂಡ ಚಟ್ನಿ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಈ ಫ್ರೈ ಮಾಡಿದ ಈರುಳ್ಳಿ ಚೆನ್ನಾಗಿ ಆರಲು ಬಿಟ್ಟು ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಆರಿದ ಮೇಲೆ ಹಾಕಿ ಬಿಸಿದಾಗ ಹಾಕಬೇಡಿ. ಹಾಗೆ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಹುರಿಗಡ್ಲೆಯನ್ನು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2-3 ಚಿಟಿಗೆಯಷ್ಟು ಜೀರಿಗೆ ಪುಡಿ ಹಾಕಿ, ಅಥವಾ ನಿಮ್ಮ ಕಡೆ ಜೀರಿಗೆ ಪೌಡ್ರ್ ಇಲ್ಲಾಂದರೆ ಜೀರಿಗೆ ಕೂಡ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಜಾಸ್ತಿ ಫಸ್ಟ್ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ರುಬ್ಬಿ. ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಚಟ್ನಿಗೆ ಒಗ್ಗರಣೆ ಕೊಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ದೋಸೆ, ಇಡ್ಲಿ, ಉತ್ತಪ್ಪಗೆಲ್ಲದು ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ. ಈ ದೋಸೆ ಹಿಟ್ಟು 10 ನಿಮಿಷದಲ್ಲಿ ಚಟ್ನಿ ಹಾಗೂ ದೋಸೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಚೆನ್ನಾಗಿ 10 ನಿಮಿಷ ನೆಂದಿದೆ. ಇದಕ್ಕೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ 10 ನಿಮಿಷದಲ್ಲಿ ಚೆನ್ನಾಗಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಇವಾಗ ದೋಸೆ ಹಂಚನ್ನು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಬಿಸಿಯಾಗಲು ಬಿಟ್ಟು 1 ಸ್ಪೂನಿನಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ. ತೆಳುವಾಗಿ ದೋಸೆಯನ್ನು ಹಾಕಿ, ತೆಳುವಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ತೆಳುವಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇದಕ್ಕೆ ನಿಮಗೆ ಬೇಕಂದರೆ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕಿಕೊಳ್ಳಿ. ನಿಮಗೆ ಎಣ್ಣೆ ತುಪ್ಪ ಬೇಡ ಅನಿಸಿದರೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಾಗೇನೂ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಪ್ಪ ಹಾಕಿದರೆ ಅದು ಒಂಥರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ದೋಸೆಯನ್ನು ಸಣ್ಣ ಉರಿಯಲ್ಲೇ ಕ್ರಿಸ್ಪಿಯಾಗಿ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಸ್ಮೂತ್ನೆಸ್ ಬೇಕಂದ್ರೆ ಸ್ಮೂತ್ ಕೂಡ ಬೇಗನೆ ತಿರುವಿ ಹಾಕಿ ಚೆನ್ನಾಗಿ ಸ್ಮೂತಾಗಿ ಕೂಡ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ರೈಸಿನ ದೋಸೆ ರೆಡಿ ಫ್ರೆಂಡ್ಸ್. ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿದ್ರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೆಲ್ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.